ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ನಾನು ನನ್ನ ಮಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ. ಏನಕ್ಕೆ ಆರೆಂಜ್ ಬುಡ್ಡೆ? ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಇದೆ ಬಲೂನ್ ಒಂದು ಹಿಡ್ಕೊತಾರೆ, ಊದ್ಕೊಡು ಅಂತ ಬರ್ತಾನೆ. ಕೊಡಿಲಿ ಕೊಡ್ತೀನಿ, ಕೊಡಿಲಿ ಹಿಡ್ಕೊ ಹಿಂಗೆ ಫೋನು. 4 days ಫುಲ್ ಕಂಟಿನ್ಯೂಸ್ ಆಗಿ ನಮ್ಮೂರಲ್ಲಿ ಹಬ್ಬ ಇರುತ್ತೆ. ಇವತ್ತು ಒಂದು ದೇವರು ದೀಪನ ಆರ್ಡ್ರ್ ಕೊಡಬೇಕು. ಇನ್ನು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗಿ ಎಲ್ಲ ತಯಾರಿ ಮಾಡೋಣ ಹಬ್ಬಕ್ಕೆಲ್ಲ. ಇನ್ನು ನಮ್ಮ ಮನೆಯವರು ಫುಲ್ಲು ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡ್ತವ್ರೆ. ಬನ್ನಿ ನೋಡೋಣ ದೇವಸ್ಥಾನ ಕ್ಲೀನ್ ಮಾಡ್ತಾ ಇರೋದು ಅವರು. ನಮ್ಮ ಮನೆಯವರು ಒಂದು ಅವರಿಂದ ಕೆಲಸ ಮಾಡಿ ಪಾಪ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಎಲ್ಲ ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಇನ್ನು ರಾಜೇಶ್ ಅಣ್ಣ ಪಾಪ ದೇವಸ್ಥಾನಕ್ಕೆಲ್ಲ ಕ್ಲೀನ್ ಮಾಡೋಕ್ಕಂತ ನೀರು ಬಿಡ್ತಾವ್ರೆ. ಹಾಂ, ಅದು ಕಿತ್ತಾಕ್ಬೇಕಾಗಿತ್ತ ನಾವು? ಅಲ್ಲಣ್ಣ, ಅದನ್ನ ಕಿತ್ತಾಕ್ಬಿಡ್ಬೇಕಾಗಿತ್ತು. ಹಾಂ, ಸಾಕು ಬಿಡು. ಇನ್ನು ಅವ್ರು ಕ್ಲೀನ್ ಮಾಡ್ತಿದ್ರಲ್ಲ ಅಷ್ಟರಲ್ಲಿ ನಾನು ಬಂದು ಟಿಫನ್ ಮಾಡೋಣ ಅಂತೇಳಿ ವಾಂಗ್ರಿಬಾತ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನನಗಂತೂ ಇಷ್ಟನೇ ವಾಂಗ್ರಿಬಾತ್ ತಿನ್ನಬೇಕಂದ್ರೆ, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಆದರೆ ಇನ್ನೂ ಒಂದು ಟೈಮ್ ಅಂತ ಮ್ಯಾನೇಜ್ ಮಾಡಿ ತಿಂತಾರೆ. ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೇನು ಇಷ್ಟ ಆಗಲ್ಲ. ಒಂದಿದೇ ಕೆಲಸ. ಎಲ್ಲಿ ಪಪ್ಪ? ನನ್ನ ಮಗನ ಟಿಫನ್ ತಿನ್ನಿಸ್ಬೇಕು ಅಂದರೆ ಕೈಯಲ್ಲಿ ಏನಾದರೂ ಒಂದು ಕೊಟ್ಟಿರಬೇಕು, ಇಲ್ಲಾಂದರೆ ಅವ್ನು ತಿನ್ನಲ್ಲ. ಬಲೂನ್ನ ಊದಿಸ್ಕೊಂಡು ಅದರೊಳಗಡೆ ನೀರು ತುಂಬ್ತವನೆ. ಇನ್ನು ದೇವಸ್ಥಾನ ಹತ್ರ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಈ ಸರಿ ಅಂತೂ ನನಗೇನು ಕಷ್ಟ ಆಗಿಲ್ಲ, ಎಲ್ಲ ನಮ್ಮ ಮನೆಯವರು ಅವ್ರ ಫ್ರೆಂಡೇ ಮಾಡ್ತವ್ರೆ. ಆದರೂ ಎಷ್ಟು ಗಲೀಜಿದೆ ಅಂತ ಹೇಳಿ ಈಗ ನನಗೆ ಬೇಜಾರಾಗೋಯ್ತು ನೋಡಿ ಎಲ್ಲನೂ. ಇನ್ನು ಕ್ಲೀನ್ ಮಾಡಿ ಮನೆಗೆ ಬಂದರೆ ನನ್ನ ಮಗ ಫುಲ್ಲು ಶಾಲು ಎತ್ಕೊಂಡು ಪಂಚೆ ಥರ ಸುತ್ಕೊತವನೆ. ಅವ್ನಿಗೇನೋ ಟ್ರೆಡಿಷ್ನಲ್ ವೇರ್ಸ್ ಅಂದರೆ ಯಾವುದನ್ನು ಅವ್ನು ಹಾಕ್ಕೊಳ್ಳೋದೇ ಇಲ್ಲ. ಎಷ್ಟು ಸರಿ ಬಟ್ಟೆ ತಗೊಂಬಂದ್ರು ಅವ್ನು ಅದೇ ಮಾಡ್ತಾನೆ. ನೀಟಾಗ್ಯಾ ಚಿಕ್ಕ ವೀರ್ ಕುಮಾರ್ ನೀನು. ಇಲ್ಲ ನೋಡಿ ಅವನ್ನ ಹೆಂಗ್ ರೆಡಿ ಆಗವನ ಅಪ್ಪಗನ. ಸೂಪರ್. ಪೂಜೆ ಮಾಡಿಬಿಡೋಗ್ರಿ ಇಬ್ರು. ಇನ್ನು ನಾನಂತೂ ದೇವಸ್ಥಾನ ಹತ್ರ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀವಿ. ಒಂದು 8 ಗಂಟೆ 8:15 ಆಗಷ್ಟರಲ್ಲೇ ರೆಡಿ ಆಗಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಅಪ್ಪೋಗ ಅವ್ರ ಪಪ್ಪ ರೆಡಿ, ಅಪ್ಪೋಗ ನೋಡಿ ಚಿಚ್ಚಿ ರೆಡಿ. ಗಡ್ಡ ನೀವೀಗ ಬಾಸ್ತಾರೆ ಯಾರನ? ಬುಜ್ಜಿ ಚೆನ್ನಾಗೈತೆ ಬಿಡು. ಆಲ್ರೆಡಿ ಪೂಜೆ ಸ್ಟಾರ್ಟ್ ದೇವಸ್ಥಾನದಲ್ಲಿ. ಅಪ್ಪಂಗೆ ನನ್ನ ಮಮ್ಮಿ ಮಾತ್ರ ರೆಡಿ ಆಗಿಲ್ಲ. ಇನ್ನು ದೀಪ ಎತ್ತಕ್ಕೆ ಅಂತೇಳಿ ನಾನೊಂದು ಸ್ಯಾರಿ ಬ್ಲೌಸ್ ಹೊಲ್ದಿದ್ದೆ, ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸೋಣ ಅಂತೇಳಿ ಅದನ್ನು ನೋಡ್ತಾಯಿದ್ದೆ. ನಮ್ಮ ಬವಿ ವಿಡಿಯೋ ಮಾಡ್ತಿದ್ದಾಳೆ ಅದನ್ನು. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಬಾಯ್ ಮಾಡು ಹಾಯ್ ಮಾಡು. ಹೋಗೋಣ. ಎಲ್ಲಿಗೆ ಹೋಗ್ತಿರೋದು ಇವಾಗ? ಫಸ್ಟ್ ಡೇ ಕರಗ ನೋಡಕ್ ಹೋಗ್ತಿರೋದು ಇವಾಗ. ಹಸಿ ಕರಗ. ಬನ್ನಿ ಎಲ್ಲ ಬನ್ನಿ ಅಂತೇಳಿ. ಕೈ ಬನ್ನಿ ಗಾಯ್ಸ್. ಹೋಗೋಣ. ನಮ್ಮ ಬವಿನೇ ಲಾಗರ್ ಇವತ್ತು ಫುಲ್ಲು. ಏನೇ ಪೂಜೆ ಇರಲಿ, ಎಲ್ಲೇ ದೇವಸ್ಥಾನಕ್ಕೆ ಹೋಗೋದಿರಲಿ, ಮನೆಯಲ್ಲಿ ಈ ಥರ ಪೂಜೆ ಮಾಡಿ ಹೋದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗುತ್ತಲ್ವ. ಅದರಲ್ಲೂ ಬೇರೆ ನಮ್ಮ ಮನೆಯವರು ಅಲ್ಲಿಗೆ ಹಾಕಿದ್ದಾರೆ, ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲ ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಗಂಜಲ ಎಲ್ಲ ತಗೊಂಡು ಬಂದು ಹಾಕಿ ಎಲ್ಲ ನೀಟಾಗಿಟ್ಟು ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋಕ್ಕೆಲ್ಲ ರೆಡಿ ಆಗ್ತಾಯಿದ್ದೀವಿ. ನೋಡ ಬೆಳೆದು ಕುಡಿದ್ರೆ ವಿಡಿಯೋ ಫೋಟೋ ಅಂತ ಮೋಸ. ಏನೋ ಮಾಡ್ತಾ ಇದೀಯ ನೀನು? ಹೊಡಿತ್ಯಾ? ಹೇಳ್ತೀನಿ ಇರು, ನಮ್ಮಮ್ಮ ಕೇಳ್ತೀನಿ. ಹಂಗನ್ಬೋದಾ ನೀನು? ದೊಡ್ಡವ್ರಕ ನಮ್ಮ ಊರಿಗೆ ಪೋರು ನಾನು
ಸೈಲೆಂಟ್ ಹಿಂದಕ್ಕೆ ಹೋಗುದ್ಲೆ ಹಿಂದ್ಗಡೆ ಸೈಲೆಂಟಾ ಹಾಂ ಸೈಲೆಂಟ್ ರೂಪಿನಿ ಅಂಡ್ರದಲ್ಲ ಇಬ್ಬರೇನ ಸೈಲೆಂಟ್ ಹಿಂದುಗ ಫಿನಿಶ್ ಅನ್ನಪ್ಪಳ ಕುಡಿಕ್ಲಮ್ಮ ಇಂಚಲ್ಲ ಇನ್ನು ಫಂಕ್ಷನ್ಸ್ ದಿನ ಏನಾದರೂ ರಂಗೋಲಿ ಹಾಕ್ಬೇಕಂದ್ರೆ ಒಂಥರ ನನಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಫ್ಲವರ್ಸ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ರಂಗೋಲಿ ಪೌಡ್ರಲ್ಲಿ ಹಾಕಬೇಕು ಅಂದರೆ ಅಟ್ಲೀಸ್ಟ್ 2-3 ಅವರ್ಸ್ ಬೇಕಾಗುತ್ತೆ. ನನ್ನ ಸೊಂಟ ಅಂತೂ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಫ್ಲವರ್ಸಲ್ಲಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸೋ ಥರ ರಂಗೋಲಿನ ಚೂಸ್ ಮಾಡ್ಕೊತೀನಿ. ಇನ್ನು ರಂಗೋಲಿ ಕೂಡ ಅದೇ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಏನೂ ಕೆಲಸ ಇಲ್ಲ. ಸುಮಾರು ಒಂದು 10 ನಿಮಿಷಕ್ಕೆ ಈ ಥರ ರಂಗೋಲಿ ಬಿಡ್ಸಾಕಿದ್ವಿ ನಾನು ನಮ್ಮತ್ತೆ. ಇನ್ನು ಎಲ್ಲ ಮುಗಿಸಿ ಅಲ್ಲಿಂದ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಬಂದರೆ ನಮ್ಮ ಚಿಕ್ಕಮ್ಮ ಇನ್ನೂ ರೆಡಿ ಆಗಿದ್ದಾರೆ. ಏನಕ್ಕೆ ಇಷ್ಟು ಬೇಗ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಹೋಗೋಣ ಅಂತ ಹೇಳಿ ಬಂದುಬಿಟ್ವಿ. ನೋಡೋಣ ಎಷ್ಟೊತ್ತಾಗುತ್ತೋ ಏನೋ. ಅಲ್ಲಿ ಲಾಸ್ಟ್ ಟೈಮ್ ಅಂತೂ ಸ್ವಲ್ಪ ಲೇಟಾಗಿ ಹೋಗಿದ್ವಿ, ಈ ಸರಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ಎಲ್ಲೂ ಒಂದು ಹತ್ರನೂ ಕೆಳಗಡೆನೇ ಇಳಿಯಲ್ಲ. ಇವನ್ನಂತೂ ಕ್ಯಾರಿ ಮಾಡೋದು ತುಂಬಾ ಹಿಂಸೆ ಆಗಿಬಿಡುತ್ತೆ ಒಂದೊಂದು ಟೈಮು. ಇಷ್ಟುದ್ದ ಮಗು ಆದ್ರೂ ಕೆಳಗಡೆ ಬಿಡೋದೇ ಒಂಥರ ಕಷ್ಟ ನನಗೆ. ಎಷ್ಟೇ ಬಾಧೆ ಆಗಲಿ ಅವನ್ನ ಎತ್ಕೊಂಡೇ ಓಡಾಡ್ತೀನಿ. ಬಿಟ್ಟರೆ ಪಾಪ ಎಲ್ಲಾದರೂ ಬಿದ್ದರೆ ಕಾಲಿಗೆ ಏನಾದರೂ ಏಟು ಮಾಡಿಕೊಂಡ್ರೆ ಇನ್ನು ಅದೊಂದು ಪಾಪ ಮಗುಗೆ ಅಂತೇಳಿ ಅವನ್ನ ಎಲ್ಲೂ ಬಿಡೋದಿಲ್ಲ. ಅವನಿಗೆ 3 ವರ್ಷ ತುಂಬಿ 4 ವರ್ಷ ಆಗಿದೆ, ಇವಾಗಲೂ ಹಂಗೆ ಕ್ಯಾರಿ ಮಾಡ್ತೀರಿ. ಇನ್ನು ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಪೌರ್ಣಮಿ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಲ್ಲಿಂದ ಬಂದು ದೇವಸ್ಥಾನ ಹತ್ರ ಪ್ರಸಾದ ತಿಂತಾಯಿದ್ದೆ. ಮನೇಲಿ ಆಲ್ರೆಡಿ ಊಟ ಮಾಡಿದರೆ ಹೋಗಿ ನಮ್ಮ ಚಿಕ್ಕಮ್ಮನ ಪೂರಿ ಪ್ಲೇಟಲ್ಲಿ ಹಾಕ್ಕೊಂಡು ಬಂದುಬಿಟ್ರು. ಇನ್ನು ವೇಸ್ಟ್ ಮಾಡೋದು ಯಾಕಂತ ಸ್ವಲ್ಪ ತಿಂದು ಹೋಗಿ ದೇವ್ರ ಹತ್ರ ಈ ಥರ ಅಲ್ಲಿ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನು ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇನ್ನು ಕರಗ ಎತ್ತೋರು ಪೂಜಾರಿ ಎಲ್ಲರೂ ಬರ್ತಾಯಿದ್ರು. ನಾವು ಹೋಗಿದ್ದು ಸುಮಾರು ಒಂದು 1/2 ಅವರ್ಗೆ ಬಂದರು. ಇವಾಗ ಇವರು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಇನ್ನೂ 2-3 ಅವರ್ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು. ನಮ್ಮ ಟೈಮ್ ಬೇಗ ಬಂದುಬಿಟ್ವಿ. ಇನ್ನು ಅವರೆಲ್ಲ ದೇವಸ್ಥಾನ ಹತ್ರ ಸುತ್ತಾಕ್ಕೊಂಡು ಇನ್ನು ಬಾವಿ ಹತ್ರ ಹೋಗ್ತಾ ಇದ್ದಾರೆ ಇವಾಗ. ಇನ್ನು ಇವ್ರು ಬರೋಷ್ಟರಲ್ಲಿ ನನ್ನ ಕತೆ ಅಂತೂ ಮುಗಿಯುತ್ತೆ, ನನಗೆ ಗೊತ್ತಾಗೋಯ್ತು ಇವಾಗಲೇ. ಇನ್ನು ಅಲ್ಲಿಂದ ಬಾವಿ ಹತ್ರದಿಂದ ಅವರು ಕಳಶ ಅದನ್ನೆಲ್ಲ ತಗೊಂಡು ದೇವಸ್ಥಾನ ಹತ್ರ ಬರ್ತಾಯಿದ್ದಾರೆ. ಇನ್ನು ಇವಾಗ ಎಲ್ಲರಿಗೂ ಹಾರ ಕೊಟ್ಟು ಮತ್ತು ಜನಿವಾರ ಎಲ್ಲ ಹಾಕಿ ಈಗ ಸ್ಟಾರ್ಟ್ ಮಾಡ್ತಾರೆ ಇಲ್ಲೆಲ್ಲ ಹೋಮ ಅದೆಲ್ಲನೂ. ಇನ್ನು ವೆಯ್ಟ್ ಮಾಡಿ ಅಂತೂ 2 ಅವರ್ಸ್ ಆದಮೇಲೆ ಎಲ್ಲ ಸ್ಟಾರ್ಟ್ ಆಗಿದ್ದಾಯಿತು. ಇನ್ನೇನು ಕರಗ ಇವಾಗಲೂ ಅವಾಗಲೂ ಆಚೆ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಿ ಕ್ಯೂರಿಯಾಸಿಟಿಯಿಂದನೂ. ಇನ್ನು ದ್ರೌಪದಿ ದೇವಿಗೆ ಮಾಡೋ ಈ ಕರಗ ಅಂತೂ ತುಂಬಾ ಸ್ಪೆಷಲ್ಲಾಗಿರುತ್ತೆ. ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಡಿಯೋ ಇದರಲ್ಲಿ ಸಾಕಾಗಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನು ನೆಕ್ಸ್ಟು ಯಾವಾಗಾದರೂ ಫ್ರೀ ಇದ್ದವಾಗ ಅದ್ರ ಬಗ್ಗೆ ನನಗೆ ಅರ್ಧಂಬರ್ಧ ತಿಳ್ಕೊಂಡು ಹೇಳೋಕ್ಕೆಲ್ಲ ಇಷ್ಟ ಇಲ್ಲ. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅದಾದಮೇಲೆ ನೀಟಾಗಿ ವಿವರಣೆ ನೀಡಬೇಕು ಅನ್ನೋದು. ಇನ್ನು ಯಾವಾಗಾದರೂ ಫ್ರೀ ಇದ್ದವಾಗ ಅದ್ರ ಬಗ್ಗೆನೂ ಯಾಕೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ಕೂಡ ತಿಳಿಸ್ತೀವಿ. ಇನ್ನು ಇಲ್ಲೆಲ್ಲ ಕತ್ತಿ ಅಂದರೆ ಅಲಗು ಮಾಡೋದನ್ನೆಲ್ಲ ತಗೊಂಡ್ಬಂದಿತ್ತು, ಅದಕ್ಕೆಲ್ಲ ಪೂಜೆ ಮಾಡಿ ಇನ್ನು ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ. ಇನ್ನು ಇಲ್ಲಿ ಬರೋ ಕರಗನ ನೋಡೋಕ್ಕೆ ಅದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ನಾನಂತೂ ಇದು 2ನೇ ಸತಿ ನಮ್ಮೂರಲ್ಲಿ ಕರಗ ನೋಡೋಕ್ಕೆ ಬಂದಿರೋದು. ನಮ್ಮ ಮನೆಯವರೆಲ್ಲ ಯಾವಾಗಲೂ ಕರ್ಕೊಂಡು ಬರಲ್ಲ. ಇನ್ನು ನಾವಿಲ್ಲಿ ಒಂದು ಹತ್ರ ಕುತ್ಕೊಂಡು ನೋಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಅಂತೂ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಫುಲ್ಲು ಮಳೆ. ಆ ಮಳೆದಲ್ಲೇ ಮಗುನ ನೆನೆಸ್ಕೊಂಡು ಅಯ್ಯೋ ಅವತ್ತು ಯಾಕಾದರೂ ಬಂದ್ವು ಅಂತ ಅನಿಸ್ಬಿಡ್ತು. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಗುಂಡ, ರಾಜೇಶ್ ಅಣ್ಣ, ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲರೂ ನಿಂತ್ಕೊಂಡು ಜನಿವಾರ ಹಾಕ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಇನ್ನು ಇವಾಗ ನಮ್ಮ ಮನೆಯವರು ಕೂಡ ಬಂದು ಕೂತ್ಕೊಂಡ್ರು. ಇನ್ನು ಇವರೆಲ್ಲರೂ ಈ ಥರ ಮಾಡೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲೂ ಹೋಗಲ್ಲ ಹೊರಗಡೆ ಎಲ್ಲನೂ, ಮನೆ ಹತ್ರ ದೇವಸ್ಥಾನ ಹತ್ರ ಕರಗ ಬಂದವಾಗ ಮಾತ್ರ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತಾಯಿದ್ವಿ. ಇನ್ನು ಇದೇ ಫಸ್ಟ್ ಟೈಮ್ ನಮ್ಮ ಮನೆಯವರು ಕೂಡ ಜನಿವಾರ ಹಾಕ್ಸಿ ಅಲ್ಲಿಗೆ ಸೇವೆ ಎಲ್ಲ ಮಾಡ್ತಾ ಇರೋದು.
ಇನ್ನು ಈ ಥರ ಪೋತರಾಜು ಆಚೆ ಬಂದ್ರಂತೂ ಎಲ್ಲರಿಗೂ ಒಂಥರ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರನ್ನ ನೋಡೋದೇ ಒಂಥರ ಮಕ್ಕಳು ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಹತ್ರ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಸ್ ಸ್ಟಾಪಿಗೆ ಬಂದಿದ್ದಾರೆ. ಇನ್ನು ನಾವಿಲ್ಲಿ ದೇವಸ್ಥಾನ ಮುಂದೆ ನಿಂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ದೀವಿ. ಇನ್ನು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನೋಡೋದೇ ಇಲ್ಲಿ. ನಮ್ಮ ಚಿಕ್ಕಪ್ಪ ಅಂತೂ ಈ ಕರಗ ಜೋಡ್ಸೋಕ್ಕೆ ಅವ್ವ ಎಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಬಟ್ ಇಲ್ಲಿ ಇಷ್ಟೆಲ್ಲ ಮಾಡಿ ಸೆಂಟ್ರಲ್ಲಿ ಹೋಗಿ ದೂರದಿಂದ ನೋಡ್ತಾ ಇದ್ದಾರೆ. ನನಗೆ ಅದೇ ಒಂಥರ ಬೇಜಾರಾಯಿತು. ಹತ್ರ ಮಾತ್ರ ಹೋಗಲ್ಲ ನಮ್ಮ ಚಿಕ್ಕಪ್ಪ. ಅವರು ಕರಗ ಆಡೋದನ್ನು ದೂರದಿಂದ ನೋಡ್ತಾ ಇದ್ದಾರೆ. ಅವ್ರು ಇಷ್ಟೆಲ್ಲ ಮಾಡ್ತಾರಲ್ಲ, ಸ್ಟೇಜ್ ಮೇಲೆ ಕೂಡ ಹತ್ತಲ್ಲ, ಸಿಂಪಲ್ಲಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇದ್ಬಿಡ್ತಾರೆ. ನಾನೇನು ಮಾಡೇ ಇಲ್ಲ ಅನ್ನೋ ಥರ ಇದ್ದೋಗ್ತಾರೆ ಅವರು. ಅವ್ರ ಸಿಂಪ್ಲಿಸಿಟಿನೇ ನನಗೆ ಜಾಸ್ತಿ ಇಷ್ಟ ಆಗೋದು. ನೋಡಿ ದೂರದಿಂದ ನೋಡ್ತಾ ಇದ್ದಾರೆ. ನನಗಂತೂ ನಗುನೇ ಬರ್ತಾಯಿದೆ ವಿಡಿಯೋ ಮಾಡ್ತಾಯಿದ್ರೆ ಅವ್ರನ್ನ ಆ ಥರ ನೋಡಿ. ಅವ್ರಿಗೆ ಈ ಥರ ಪಬ್ಲಿಸಿಟಿ ಮತ್ತು ಜನಗಳಲ್ಲೆಲ್ಲ ತೋರಿಸ್ಕೊಬೇಕು ನಾನೇ ಮಾಡಿರೋದು ಅಂತ ಅಹಮ್ಮು ಯಾವುದೇ ಥರ ಇಲ್ಲ. ತುಂಬ ಸಿಂಪಲ್ಲಾಗಿರ್ತಾರೆ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.